ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ 5 ಅದ್ಭುತವಾದ ನ್ಯೂರೋಬಿಕ್ ಎಕ್ಸರ್ಸೈಸ್ ನ ಹೇಳೋದಕ್ಕೆ ಹೋಗ್ತಿದ್ದೀನಿ. ಅದು ನಿಮ್ಮ ಬ್ರೈನ್ ನ ಹೆಲ್ತಿ ಮಾಡೋದ್ರ ಜೊತೆಗೆ ಅದರ ಫೋಕಸ್, ಕಾನ್ಸಂಟ್ರೇಷನ್ ಅಂಡ್ ಮೆಮೊರಿ ಪವರ್ ನ ಹೆಚ್ಚಿಸಿ ಫಾಸ್ಟ್ ಮಾಡುತ್ತೆ. ಇದು ಅದೇ ಹಳೆ ಎಕ್ಸರ್ಸೈಸ್ ಗಳು ನಿಮ್ಗೆ ಮುಂಚೆಯಿಂದಾನೇ ಗೊತ್ತಿರೋದು, ಲೈಕ್ ಬಾದಾಮಿ ತಿನ್ನೋದು, ಬೇಗ ಎದ್ದೇಳೋದು, ಹೆಲ್ತಿ ತಿನ್ನೋದು, ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಅಲ್ಲ. ಬದಲಿಗೆ ಎಕ್ಸರ್ಸೈಸ್ ತುಂಬಾ ಯೂನಿಕ್ ಮತ್ತೆ ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ನ್ಯೂರೋಬಿಕ್ ಎಕ್ಸರ್ಸೈಸಸ್ ಮಾಡೋದಕ್ಕೆ ನಿಮ್ಗೆ ಮಜಾ ಕೂಡ ಬರುತ್ತೆ. ನೀವು ಇದನ್ನ ನಿಮ್ಮ ಫ್ರೀ ಟೈಮ್ ಅಲ್ಲಿ ಸ್ವಲ್ಪ ಹೊತ್ತಿಗಷ್ಟೇ ಮಾಡ್ಬೇಕು. ಯಾಕಂದ್ರೆ ನಮ್ಮ ಬ್ರೈನ್ ಒಂದು ಬೆಸ್ಟ್ ಕಂಡೀಷನ್ ಅಲ್ಲಿ ಇದ್ರೆ ಆಗ ನಾವು ಏನ್ ಇಷ್ಟಪಡ್ತೀವೋ ಅದನ್ನ ಅಚೀವ್ ಮಾಡ್ಬೋದು. ನೀವು ಅನ್ಕೊಂಡಿರೋ ತರಾನೇ ಅದನ್ನ ಪಡಿಬಹುದು. ಆದ್ರೆ ನಿಮ್ಮಲ್ಲಿ ಸಾಕಷ್ಟು ಜನ ಇರ್ತೀರಾ, ಅವರು ಆಲ್ರೆಡಿ ಯೋಚಿಸ್ತಿರ್ಬೋದು, ನನ್ನ ಬ್ರೈನ್ ಇದು ಆಲ್ರೆಡಿ ತುಂಬಾ ಚುರುಕು ಮತ್ತೆ ಪವರ್ಫುಲ್ ಇದೆ ಅಂತ. ಹಾಗಾದ್ರೆ ಬನ್ನಿ ಅದನ್ನ ಇದೇ ವಿಡಿಯೋದಲ್ಲಿ ಟೆಸ್ಟ್ ಕೂಡ ಮಾಡೋಣ. ಎಕ್ಸರ್ಸೈಸ್ 1, ಟೆಸ್ಟ್ ಅಂಡ್ ಟ್ರಿಕ್ ಯುವರ್ ಬ್ರೈನ್. ಈ ಮೊದಲನೇ ಎಕ್ಸರ್ಸೈಸ್ ಅಲ್ಲಿ ನೀವು ನಿಮ್ಮ ಮೈಂಡ್ ನ ಕಂಟಿನ್ಯೂಸ್ಲಿ ಟೆಸ್ಟ್ ಮಾಡಿ ಅದನ್ನ ಟ್ರಿಕ್ ಮಾಡಬೇಕು. ಯಾಕಂದ್ರೆ ನಿಮ್ಮ ಬ್ರೈನ್ ಗೆ ಡೈಲಿ ಒಂದು ಶಾಕ್ ಮತ್ತೆ ಚಾಲೆಂಜ್ ಸಿಗೋದಕ್ಕೆ, ಮತ್ತೆ ಅದರಿಂದ ನೀವು ನಿಮ್ಮ ಕೋಗ್ನೇಟಿವ್ ಅಬಿಲಿಟಿನ, ನಿಮ್ಮ ಅರಿವಿನ ಸಾಮರ್ಥ್ಯಗಳನ್ನ ಹೆಚ್ಚಿಸೋದಕ್ಕೆ, ಮತ್ತೆ ಅದರಲ್ಲಿ ನಿಮಗೆ ಮುಂದೆ ಬರುವ ಈ 3 ಮೈಂಡ್ ಬೆಂಡಿಂಗ್ ಟ್ರಿಕ್ಸ್ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಮೊದಲನೇದು, ಮಲ್ಟಿ ಕಲರ್ ಟೆಕ್ಸ್ಟ್. ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಸಾಕಷ್ಟು ಕಲರ್ಸ್ ಗಳು, ಹೌದು, ತುಂಬಾ ಕಲರ್ಸ್ ಗಳು ಕಾಣ್ತಿರಬಹುದು ಬೇರೆ ವರ್ಡ್ಸ್ ಗಳಲ್ಲಿ. ಈಗ ನೀವು ಏನ್ ಮಾಡ್ಬೇಕಂದ್ರೆ, ಹೇಗೆ ಬೇರೆ ವರ್ಡ್ಸ್ ಅಲ್ಲಿ ಬೇರೆ ಕಲರ್ಸ್ ಗಳು ಬರ್ತಾ ಹೋಗುತ್ತೋ ನೀವು ಕಲರ್ಸ್ ನ ಹೆಸರು ಹೇಳಬೇಕು. ನೆನಪಿರ್ಲಿ, ನಿಮಗೆ ಆ ಕಲರ್ಸ್ ನ ಹೆಸರು ಹೇಳಬೇಕೆ ಹೊರತು ವರ್ಡ್ಸ್ ಅಲ್ಲ. ರೆಡಿ, ಶುರು ಮಾಡಿ. ಇದು ನೋಡೋದ್ರಲ್ಲಿ ಎಷ್ಟು ಸುಲಭವಾಗಿ ಕಾಣ್ತಿತ್ತೋ ಅಷ್ಟು ಸುಲಭವಾಗಂತೂ ಇಲ್ಲ ತಾನೇ ಇದು. ಯಾಕಂದ್ರೆ ನಮ್ಮ ಬ್ರೈನ್ ಅಲ್ಲಿ ಟೆಕ್ಸ್ಟ್ ಪರ್ಸೆಪ್ಷನ್ ಮತ್ತೆ ಕಲರ್ ಪರ್ಸೆಪ್ಷನ್ ಎರಡೂ ಬೇರೆ ಬೇರೆ ಹೆಮಿಸ್ಫಿಯರ್ ಅಲ್ಲಿ ಲೊಕೇಟೆಡ್ ಆಗಿರುತ್ತೆ. ಮತ್ತೆ ಯಾವಾಗ ನೀವು ಎಕ್ಸರ್ಸೈಸ್ ನ ಮಾಡ್ತಿರೋ ಆಗ ನಿಮ್ಮ ಬ್ರೈನ್ ಈ 2 ಹೆಮಿಸ್ಫಿಯರ್ ನ ಕನೆಕ್ಷನ್ಸ್ ಗಳನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಆಗ ಇದರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚುತ್ತೆ ಮತ್ತೆ ನಿಮ್ಮ ಕಾನ್ಸಂಟ್ರೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತೆ ನೀವು ತುಂಬಾ ಸುಲಭವಾಗಿ 2 ಟಾಸ್ಕ್ ಗಳ ಮಧ್ಯ ಸ್ವಿಚ್ ಮಾಡಬಹುದು. ಎರಡನೇದು, ಶಾಲ್ಟಿ ಟೇಬಲ್. ನಿಮ್ಮ ಮುಂದೆ ಇದೊಂದು ಟೇಬಲ್ ಇದೆ ಮತ್ತೆ ಇದರಲ್ಲಿ 1 ರಿಂದ 25 ತನಕ ನಂಬರ್ಸ್ ಬೇರೆ ಬೇರೆ ಬಾಕ್ಸ್ ಗಳ ಒಳಗೆ ರ್ಯಾಂಡಮ್ಲಿ ಬರೆದಿದ್ದಾರೆ. ಈಗ ಇಲ್ಲಿ ನೀವು ಕೇವಲ ಏನ್ ಮಾಡ್ಬೇಕಂದ್ರೆ, ಈ ಟೇಬಲ್ ನ ಮಧ್ಯೆ ನಂಬರ್ 19 ಏನಿದೆ ಅದರ ಮೇಲೆ ಫೋಕಸ್ ಮಾಡ್ಬೇಕು. ಮತ್ತೆ ಯಾವಾಗ ನಾನ್ ನಿಮ್ಗೆ ಹೇಳ್ತೀನೋ ಆಗ ನೀವು 1 ರಿಂದ ಹಿಡಿದು 25 ತನಕ ನಂಬರ್ಸ್ ನ ಅಸೆಂಡಿಂಗ್ ಆರ್ಡರ್ಸ್ ಅಂದ್ರೆ ಸೀರಿಯಲ್ ವೈಸ್ ಹುಡುಕ್ಬೇಕು. ನಡೀರಿ, ಇದನ್ನ 1 ಸರಿ 30 ಸೆಕೆಂಡ್ಸ್ ಅಲ್ಲಿ ಟ್ರೈ ಮಾಡೋಣ. ಓಕೆ, ನೀವೇನ್ ಎಲ್ಲಾ ನಂಬರ್ಸ್ ನ ಅಸೆಂಡಿಂಗ್ ಆರ್ಡರ್ಸ್ ಅಲ್ಲಿ ಸೀರಿಯಲ್ ವೈಸ್ ಹುಡುಕಿದ್ರ? ಏನಾದ್ರೂ ಇಲ್ಲ ಅಂದ್ರೆ ಪರವಾಗಿಲ್ಲ, ಟೈಮ್ಗೆ ತಕ್ಕ ಹಾಗೆ ನೀವು ಇದರಲ್ಲಿ ಇಂಪ್ರೂವ್ ಆಗ್ತಾ ಹೋಗ್ತೀರಾ. ಇದರ ಹೆಲ್ಪ್ ಇಂದ ನಿಮ್ಮ ಇನ್ಫಾರ್ಮೇಶನ್ ಪ್ರೋಸೆಸ್ ಮಾಡೋ ಸ್ಪೀಡ್ ಇನ್ಕ್ರೀಸ್ ಆಗೋಗುತ್ತೆ ಮತ್ತೆ ಜೊತೆಗೆ ನಿಮ್ಮ ಪೆರಿಫೆರಲ್ ವಿಷನ್ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಡೈಲಿ ಡಿಫರೆಂಟ್ ಶಾಲ್ಟಿ ಟೇಬಲ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಕೆಲವು ವೆಬ್ಸೈಟ್ಸ್ ಅಥವಾ ಆಪ್ಸ್ ಗಳು ಕೂಡ ಯೂಸ್ ಮಾಡಬಹುದು. ಮೂರನೇದು, ಬ್ಲೈಂಡ್ ಫೋಲ್ಡೆಡ್. ಈಗ ಇದರಲ್ಲಿ ನೀವು ಡೈಲಿ ನಿಮ್ಮ ಕಣ್ಣನ್ನು ಮುಚ್ಚಿ ಯಾವ್ದಾದ್ರು ಚಿಕ್ಕ ಪುಟ್ಟ ಕೆಲಸ ಮಾಡಬೇಕು. ಯಾವ ರೀತಿ ಅಂದ್ರೆ, ನಿಮ್ಮ ಕಣ್ಣನ್ನು ಮುಚ್ಚಿ ಯಾವ್ದಾದ್ರು ಪೇಪರ್ ಮೇಲೆ ನಿಮ್ಮ ಹೆಸರನ್ನ ಬರೀಬಹುದು ಅಥವಾ ಪೇಪರ್ ಮೇಲೆ ಸ್ಕ್ವೇರ್, ಟ್ರಯಾಂಗಲ್, ಸರ್ಕಲ್ ಬರೆಯೋದನ್ನ ಕೂಡ ನೀವು ಪ್ರಯತ್ನ ಪಡಬಹುದು. ಮತ್ತೆ ನಿಮಗೆ ಇಲ್ಲಿ ಒಂದು ಎಕ್ಸರ್ಸೈಸ್ ಚಾಲೆಂಜ್ ಕೂಡ ಕೊಡ್ತಾ ಇದ್ದೀನಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನೋಡಿ, ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಹೆಸರನ್ನ ಕಮೆಂಟ್ ಒಳಗೆ ಬರಿಬೇಕು. ಇದಂತೂ ತುಂಬಾ ಸಿಂಪಲ್ ಅಂತ ಯೋಚಿಸ್ತಿದ್ದೀರಾ? ಅರೆ, ಆ ರೀತಿ ಅಲ್ಲ. ನೀವು ಕಣ್ಣನ್ನ ಮುಚ್ಚಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಮೆಂಟ್ ಅಲ್ಲಿ. ಈಗಲೇ ಮಾಡಿ ಅದನ್ನ. ಈ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಹೆಸರನ್ನ ಬರೀರಿ. ಇದನ್ನ ಸಾಕಷ್ಟು ಜನರು ಬರೆಯೋದಕ್ಕೆ ಆಗತ್ತೆ ಮತ್ತೆ ಸಾಕಷ್ಟು ಜನರು ಇದನ್ನ ಬರೆಯೋದಕ್ಕೆ ಆಗಲ್ಲ. ಇದು ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಬ್ರೈನ್ ಮತ್ತೆ ಹ್ಯಾಂಡ್ ಕೋಆರ್ಡಿನೇಷನ್ ಹೇಗೆ ಇದೆ ಅಂತ ತೋರಿಸುತ್ತೆ. ಕೇವಲ 1 ಸರಿ ಟ್ರೈ ಮಾಡಿ, ನಿಮ್ಮ ಹೆಸರನ್ನ ಕಮೆಂಟ್ ಅಲ್ಲಿ ಬರೀರಿ. ನೋ ಚೀಟಿಂಗ್. ನಿಮ್ಮ ಹೆಸರನ್ನ ಹೇಗೆ ಬರ್ದಿದ್ರು ಸರಿ, ಉಲ್ಟಾ ಸೀದಾ ಅದನ್ನ ಪೋಸ್ಟ್ ಮಾಡಿ. ನಾನು ನೋಡ್ಬೇಕು ನಿಮ್ಮಲ್ಲಿ ಎಷ್ಟು ಜನ ಬರೆಯೋದಕ್ಕೆ ಆಗಿದೆ ಮತ್ತೆ ಎಷ್ಟು ಜನ ಬರೆಯೋದಕ್ಕೆ ಆಗಿಲ್ಲ ಅಂತ. ಮತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಮೈಂಡ್ ನ ಮಸಲ್ ಮೆಮರಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಎಕ್ಸರ್ಸೈಸ್ ನಂಬರ್ 2, ಹ್ಯಾಂಡ್ ಜೆಸ್ಚರ್ಸ್. ಮತ್ತೆ ಈಗ ನಾನ್ ನಿಮಗೆ ಕೆಲವು ಹ್ಯಾಂಡ್ ಜೆಸ್ಚರ್ಸ್ ಗಳ ಬಗ್ಗೆ ಹೇಳೋದಕ್ಕೆ ಹೋಗ್ತಿದ್ದೀನಿ. ಮತ್ತೆ ಇದಂತೂ ನಿಮ್ಮ ಮೈಂಡ್ ಗೆ ಇನ್ನೂ ಹೆಚ್ಚು ಶಾಕ್ ಮಾಡುತ್ತೆ. ಇಲ್ಲಿ ನೀವು ನಿಮ್ಮ ಕೈಗಳನ್ನ ಬಳಸಿ ನಿಮ್ಮ ಬ್ರೈನ್ ನ ಟ್ರಿಕ್ ಮಾಡಿ ಅದರ ಪವರ್ ನ ಹೆಚ್ಚಿಸೋದು ಕಲಿತೀರಾ. ಓಕೆ ಅಂಡ್ ಪೀಸ್ ಸೈನ್. ಇಲ್ಲಿ ನೀವು ನಿಮ್ಮ ರೈಟ್ ಹ್ಯಾಂಡ್ ಇಂದ ಪೀಸ್ ಸೈನ್ ಮಾಡಬೇಕು ಮತ್ತೆ ಲೆಫ್ಟ್ ಹ್ಯಾಂಡ್ ಇಂದ ಓಕೆ ಸೈನ್. ಇದನ್ನ ಮಾಡಿದ ಮೇಲೆ ನೀವು ಪದೇ ಪದೇ ಇದನ್ನ ಚೇಂಜ್ ಮಾಡಬೇಕು. ನೀವು ಕೆಲವು ಸರಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಇಂದ ಪೀಸ್ ಸೈನ್ ಮಾಡ್ತೀರಾ ಮತ್ತೆ ಕೆಲವು ಸರಿ ರೈಟ್ ಹ್ಯಾಂಡ್ ಇಂದ ಓಕೆ ಸೈನ್. ಈಗಲೇ ಟ್ರೈ ಮಾಡಿ. 5 ಸರಿ ಮಾಡಿ 10 ಸೆಕೆಂಡ್ಸ್ ಅಲ್ಲಿ. ಸ್ಟಾರ್ಟ್. ಟಫ್ ಇತ್ತಾ ಅಥವಾ ಸುಲಭನ? ಇರಲಿ, ಇದನ್ನ ನೀವು ಡೈಲಿ ಕೆಲವು ನಿಮಿಷದಲ್ಲಿ 10 ಸರಿ ಪ್ರಾಕ್ಟೀಸ್ ಮಾಡಬೇಕು.
ಎರಡನೇದು ಕ್ಲಿಂಚ್ ಯುವರ್ ಫಿಸ್ಟ್. ಇದರಲ್ಲಿ ನೀವು ಕೇವಲ ನಿಮ್ಮ ಬೆರಳನ್ನ ಮುಚ್ಚಿ ಒಂದು ಮುಷ್ಟಿ ಮಾಡಬೇಕು ಮತ್ತೆ ಇದನ್ನ 90 ಸೆಕೆಂಡ್ ತನಕ ಬಿಗಿಯಾಗಿ ಇಟ್ಕೋಬೇಕು. ಮೌಂಟ್ಕ್ಲೇರ್ ಸ್ಟೇಟ್ ಯೂನಿವರ್ಸಿಟಿ ಅವರ ಸೈಕಾಲಜಿಸ್ಟ್ ಅನುಸಾರ ನಿಮ್ಮ ರೈಟ್ ಹ್ಯಾಂಡ್ ನ 90 ಸೆಕೆಂಡ್ ತನಕ ಮುಷ್ಟಿ ಇಡೋದ್ರಿಂದ ನಿಮ್ಮ ಮೆಮೊರಿ ಫಂಕ್ಷನ್ ಅಬಿಲಿಟಿ ಹೆಚ್ಚಾಗುತ್ತೆ. ಮತ್ತೆ ಏನಾದ್ರೂ ನೀವು ಇದನ್ನ ಲೆಫ್ಟ್ ಹ್ಯಾಂಡ್ ಇಂದ ಮಾಡಿದ್ರೆ ಆಗ ಇದು ನಿಮ್ಮ ಮೆಮೊರಿ ರೀಕಾಲ್ ಅಬಿಲಿಟಿನ ಹೆಚ್ಚುತ್ತೆ. ಮೇಕ್ ಸರ್ಕಲ್ ಅಂಡ್ ಎ ಟ್ರಯಾಂಗಲ್. ಈಗ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಲೆಫ್ಟ್ ಹ್ಯಾಂಡ್ ಇಂದ ಸರ್ಕಲ್ ಮಾಡಿ ಮತ್ತೆ ಸೇಮ್ ಟೈಮ್ ಅಲ್ಲೇ ನಿಮ್ಮ ರೈಟ್ ಹ್ಯಾಂಡ್ ಇಂದ ಟ್ರಯಾಂಗಲ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಟ್ರೈ ಮಾಡಿ ನೀವು ಎರಡು ಶೇಪ್ ಗಳನ್ನ ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ. ಮತ್ತೆ ನಿಮ್ಮ ಕೈಗಳನ್ನ ಸ್ವಿಚ್ ಮಾಡಿ, ಒಂದು ಕೈಯಿಂದ ಟ್ರಯಾಂಗಲ್ ಮಾಡಿ ಮತ್ತೊಂದು ಕೈಯಿಂದ ಸರ್ಕಲ್. ನೋಡಿ ನೀವು ಎಕ್ಸರ್ಸೈಸ್ ನ ಎಷ್ಟು ಚೆನ್ನಾಗಿ ಮಾಡೋದಕ್ಕೆ ಆಗತ್ತೆ ಅಂತ. ಟ್ರೈ ಮಾಡಿ ನೋಡಿ, ನ್ಯೂರೋ ಪ್ಯಾಟರ್ನ್ಸ್ ನ ಚೇಂಜ್ ಮಾಡುತ್ತೆ. ಎಕ್ಸರ್ಸೈಸ್ 3, ಯೂಸ್ ಯುವರ್ ನಾನ್ ಡಾಮಿನೆಂಟ್ ಹ್ಯಾಂಡ್. ಈ ಎಕ್ಸರ್ಸೈಸ್ ಅಲ್ಲಿ ನೀವು ಕೇವಲ ನಿಮ್ಮ ನಾನ್ ಡಾಮಿನೆಂಟ್ ಹ್ಯಾಂಡ್ ನ ಯೂಸ್ ಮಾಡಬೇಕು. ಅಂದ್ರೆ ಏನಾದ್ರೂ ನೀವು ರೈಟ್ ಇದ್ರೆ ಆಗ ನೀವು ದಿನ ಕೆಲವು ಕೆಲಸಗಳನ್ನ ಲೆಫ್ಟ್ ಹ್ಯಾಂಡ್ ಇಂದ ಮಾಡೋದಕ್ಕೆ ಟ್ರೈ ಮಾಡಬೇಕು. ಮತ್ತೆ ಏನಾದ್ರೂ ಲೆಫ್ಟ್ ಇದ್ರೆ ಆಗ ರೈಟ್ ಹ್ಯಾಂಡ್ ಇಂದ ಮಾಡೋದಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್, ಏನಾದ್ರೂ ನೀವು ಡೈಲಿ ರೈಟ್ ಹ್ಯಾಂಡ್ ಇಂದ ಬ್ರಷ್ ಮಾಡ್ತಿದ್ರೆ ಆಗ ನೆಕ್ಸ್ಟ್ ಡೇ ನಿಮ್ಮ ಲೆಫ್ಟ್ ಹ್ಯಾಂಡ್ ಇಂದ ಬ್ರಷ್ ಮಾಡೋದಕ್ಕೆ ಟ್ರೈ ಮಾಡಿ. ಅದೇ ರೀತಿ ನೀವು ಯಾವ ಚಿಕ್ಕ ಪುಟ್ಟ ಕೆಲಸನ ನಿಮ್ಮ ರೈಟ್ ಹ್ಯಾಂಡ್ ಇಂದ ಮಾಡ್ತಿರೋ ಅದನ್ನ ಲೆಫ್ಟ್ ಹ್ಯಾಂಡ್ ಇಂದ ಮಾಡೋದಕ್ಕೆ ಶುರು ಮಾಡಿ. ಏನಾದ್ರೂ ನೀವು ಬಾಟಲ್ ನ ರೈಟ್ ಹ್ಯಾಂಡ್ ಇಂದ ತಗೊಳ್ತೀರಾ ಅಂದ್ರೆ ಆಗ ಅದನ್ನ ಲೆಫ್ಟ್ ಹ್ಯಾಂಡ್ ಇಂದ ತಗೊಳ್ಳಿ. ಅಂದ್ರೆ ನೀವು ಯಾವ ಕೈನ ಸಾಮಾನ್ಯವಾಗಿ ಡೈಲಿ ಬಳಸ್ತಿರೋ ಅದರ ಆಪೋಸಿಟ್ ವಿರುದ್ಧವಾಗಿರೋ ಕೈನ ಬಳಸಿ. ಯಾಕಂದ್ರೆ ಬೇರೆ ಕೈಯಿಂದ ಕೆಲಸ ಮಾಡೋದಕ್ಕೆ ನಿಮ್ಮ ಬ್ರೈನ್ಗೆ ತುಂಬಾ ಶ್ರಮ ಪಡ್ಬೇಕಾಗತ್ತೆ. ಅದರಿಂದ ನಿಮ್ಮ ಬ್ರೈನ್ ಮಸಲ್ಸ್ ನ ಎಕ್ಸರ್ಸೈಸ್ ಆಗೋಗುತ್ತೆ. ನಿಮ್ಮ ಬ್ರೈನ್ ಅಲ್ಲಿ ಹೊಸ ನ್ಯೂರೋ ಪಾಥ್ವೇಸ್ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ನಿಮ್ಮ ಬಾಡಿ ಮೈಂಡ್ ಕನೆಕ್ಷನ್ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ಏನಾದ್ರೂ ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡ್ತಿದ್ದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈಗಲೇ ನಿಮ್ಮ ನಾನ್ ಡಾಮಿನೆಂಟ್ ಹ್ಯಾಂಡ್ ನಿಂದ ಇದನ್ನ ಲೈಕ್ ಕೂಡ ಮಾಡಬಹುದು. ಎಕ್ಸರ್ಸೈಸ್ 4, ಪ್ಲೇ ಡೈಲಿ ಮೈಂಡ್ ಚಾಲೆಂಜಿಂಗ್ ಗೇಮ್. ನಮಗೆ ಸಾಮಾನ್ಯವಾಗಿ ಇದನ್ನ ಹೇಳ್ತಾರೆ, ನೀವು ಗೇಮ್ ನ ಆಡ್ಬೇಡಿ ಅಂತ. ಅದು ಯಾಕಂದ್ರೆ ಗೇಮ್ ಸಾಕಷ್ಟು ಸರಿ ಅಡಿಕ್ಟಿವ್ ಆಗೋಗುತ್ತೆ. ಆದ್ರೆ ರಿಸರ್ಚರ್ಸ್ ಹೇಳ್ತಾರೆ, ಏನಾದ್ರೂ ನಾವು ಡೈಲಿ ಕೆಲವು ನಿಮಿಷ ನಾನ್ ಅಡಿಕ್ಟಿವ್ ಮೈಂಡ್ ಚಾಲೆಂಜಿಂಗ್ ಗೇಮ್ಸ್ ಆಡಿದ್ರೆ ಆಗ ನಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಮತ್ತೆ ಮೆಮೊರಿ ಪವರ್ ಸಾಕಷ್ಟು ಪಟ್ಟು ಹೆಚ್ಚಾಗುತ್ತೆ. ಆದ್ರೆ ಈ ಗೇಮ್ಸ್ ಪಬ್ಜಿ ಅಥವಾ ಕ್ಯಾಂಡಿ ಕ್ರಶ್ ರೀತಿ ಇರಬಾರ್ದು. ಅದರ ಬದಲಿಗೆ ನೀವು ಕೆಲವು ಈ ರೀತಿ ಗೇಮ್ಸ್ ಆಡಬೇಕು, ಲೈಕ್ ಸುಡುಕು, ಜಿಗ್ಸಾ ಪಜಲ್, ಮೊನೋಪೊಲಿ, ಚೆಸ್, ಬ್ರೇನಿಟಾನ್, ರಿಡಲ್ಸ್, ಸ್ಕ್ರಾಬಲ್ ಎಕ್ಸೆಟ್ರಾ. ಯಾವುದೇ ಈ ರೀತಿ ಗೇಮ್ ಅದರಲ್ಲಿ ನಿಮಗೆ ಹೆಚ್ಚು ಯೋಚಿಸಬೇಕಿರುವಂತದ್ದು. ಅದು ಚೆಸ್ ಆಗಿರಬಹುದು. ಇದು ನಿಮ್ಮ ಗ್ರೋತ್ ಮೈಂಡ್ ಸೆಟ್ ನ ಡೆವಲಪ್ ಮಾಡುತ್ತೆ. ನೀವು ಇದನ್ನ ಅಥವಾ ಬೇರೆ ಯಾವುದೇ ಆನ್ಲೈನ್ ಫ್ರೀ ವೆಬ್ಸೈಟ್ ಅಥವಾ ಆಪ್ಸ್ ಅಲ್ಲಿ ಆಡಬಹುದು, ಲೈಕ್ ಬ್ರೇನಿಟಾನ್ ಅಥವಾ lumosity.com. ಅದಕ್ಕೆ ಈಗ ನೀವು ಬೋರ್ ಆಗ್ತೇನೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಫ್ರೀ ಇಂಟ್ರೆಸ್ಟಿಂಗ್ ಗೇಮ್ಸ್ ಆಡಿ ನಿಮ್ಮ ಬ್ರೈನ್ ಪವರ್ ನ ಹೆಚ್ಚಿಸಬಹುದು. ಎಕ್ಸರ್ಸೈಸ್ 5, ಮೇಕ್ ಯುವರ್ ಬ್ರೈನ್ ವರ್ಕ್. ಸ್ನೇಹಿತರೆ, ಇಲ್ಲಿ ತನಕ ನಿಮ್ಮ ಬ್ರೈನ್ ಒಂದು ಸೆಟ್ ಪ್ಯಾಟರ್ನ್ ಮೇಲೆ ನಡೀತಿತ್ತು. ನಿಮ್ಮ ಹಳೆ ಅಭ್ಯಾಸಗಳೇ ನಿಮ್ಮ ಎಲ್ಲಾ ಡಿಸಿಷನ್ಸ್ ತಗೊಳ್ತಿತ್ತು. ಆದ್ರೆ ಯಾವಾಗ ನೀವು ಆಟೋ ಪೈಲಟ್ ಮೋಡ್ ನ ಬ್ರೇಕ್ ಮಾಡ್ತಿರೋ ಮತ್ತೆ ನಿಮ್ಮ ಮೈಂಡ್ ಗೆ ಕೆಲವು ಚಾಲೆಂಜಿಂಗ್ ಕೆಲಸ ಕೊಡ್ತಿರೋ ಆಗ ನಿಮ್ಮ ಮೈಂಡ್ ನ ಎಲ್ಲಾ ಏರಿಯಾಸ್ ಆಕ್ಟಿವ್ ಆಗೋಗುತ್ತೆ. ಅದಕ್ಕಾಗಿ ನೀವು ಚಿಕ್ಕ ಚಿಕ್ಕ ಸ್ಟೆಪ್ಸ್ ನ ತಗೋಬಹುದು. ಅದು ನಿಮ್ಮ ಬ್ರೈನ್ ಪವರ್ ನ ಹೆಚ್ಚೋದರ ಜೊತೆಗೆ ನಿಮಗೆ ಪ್ರೊಡಕ್ಟಿವ್, ಸ್ಮಾರ್ಟ್ ಮತ್ತೆ ಎಫಿಷಿಯಂಟ್ ಇರೋದಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿ ಅಂದ್ರೆ ನಮ್ಮ ಟೆಕ್ನಾಲಜೀಸ್ ಮೇಲೆ ಡಿಪೆಂಡ್ ಆಗೋದು ಬಂದ್ ಮಾಡಿ. ಟೆಕ್ನಾಲಜಿ ನಮ್ಮ ಲೈಫ್ ನ ಸುಲಭ ಮಾಡುವ ಕೆಲಸಕ್ಕೆ ಬರುತ್ತೆ. ಬಲೆ ಇದರಿಂದ ನಮ್ಮ ಸಾಕಷ್ಟು ಕೆಲಸಗಳು ಸುಲಭವಾಗಿ ಆಗುತ್ತೆ ಮತ್ತೆ ನಮ್ಮ ಬ್ರೈನ್ ಗೆ ಏನು ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಆದ್ರೆ ನಮ್ಮ ಬ್ರೈನ್ ಏನಾದ್ರೂ ಏನು ಮಾಡೋದೇ ಇಲ್ಲ ಅಂದ್ರೆ ಆಗ ನಮ್ಮ ಬ್ರೈನ್ ಇನ್ನೂ ಹೆಚ್ಚು ಟ್ರೈನ್ ಆಗೋದಿಲ್ಲ ಮತ್ತೆ ಅದು ಗ್ರೋ ಆಗಿ ಆಗತ್ತೆ. ಅದಕ್ಕೆ ಪ್ರಯತ್ನ ಪಡಿ. ನೀವು ನಿಮ್ಮ ಚಿಕ್ಕ ಪುಟ್ಟ ಕೆಲಸಗಳಿಗೆ ಯಾವ್ದಾದ್ರನ್ನ ನೆನಪು ಮಾಡ್ಕೊಳ್ಳೋದು ಅಥವಾ ಯಾವ್ದಾದ್ರು ವರ್ಡ್ಸ್ ಹುಡುಕೋದು, ಇದೆಲ್ಲದಕ್ಕೂ ಸದಾ ನಿಮ್ಮ ಫೋನ್ ನ ತೆಗಿಬೇಡಿ. ನಿಮ್ಮ ಮೈಂಡ್ ಇಂದ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಏನಾದ್ರೂ ನಿಮ್ಮ ಕನ್ನಡ ಪದದ ಯಾವ್ದಾದ್ರು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಗೊತ್ತಿದೆ ಆದ್ರೆ ಈಗಲೇ ನೆನಪಾಗ್ತಿಲ್ಲ ಅಂದ್ರೆ ಆಗ ತಕ್ಷಣ ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಡಿ. ನೀವೇ ಸ್ವತಃ ಅದನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಫೋನ್ ನಂಬರ್ ನ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದು ನಿಮ್ಮ ಮೆಮೊರಿ ಪವರ್ ನ ಹೆಚ್ಚೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಸಾಕಷ್ಟು ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಮ ಕೆಲಸನೂ ಬರುತ್ತೆ. ಏನಾದ್ರೂ ನೀವು ತುಂಬಾ ಬೇಗ ನಿಮ್ಮ ವಸ್ತುಗಳನ್ನ ಅಥವಾ ಬೇರೆ ಏನಾದ್ರೂ ಮರಿತಿದ್ರೆ ಆಗ ಅದನ್ನ ಲಿಸ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಅದನ್ನ ಸುಲಭವಾಗಿ ಯೂಸ್ ಮಾಡಬಹುದು. ಆದ್ರೆ ಇದರಿಂದ ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗೋದಿಲ್ಲ. ಬದಲಿಗೆ ನೀವು ಆ ಲಿಸ್ಟ್ ಮೇಲೆ ಡಿಪೆಂಡ್ ಆಗೋಗ್ತೀರಾ. ಈಗ ಇದರ ಅರ್ಥ ಇದೇನಲ್ಲ, ನೀವು ಲಿಸ್ಟ್ ಮಾಡೋದು ನಿಲ್ಲಿಸಬೇಕು ಅಂತ. ಬದಲಿಗೆ ನೀವು ಯಾವುದನ್ನ ನೆನಪಲ್ಲಿ ಇಟ್ಕೋಬೇಕು, ಅದು ಯಾವುದೇ ಸಾಮಾನಾಗಿರ್ಬೋದು ಅಥವಾ ನಿಮ್ಮ ಡೈಲಿ ಶೆಡ್ಯೂಲ್, ಅದರ ಲಿಸ್ಟ್ ಮಾಡಿ. ಆದ್ರೆ ಅವಶ್ಯಕತೆ ಸಮಯದಲ್ಲಿ ಅದನ್ನ ಪದೇ ಪದೇ ನೋಡೋದ್ರ ಬದಲಿಗೆ ಮೊದಲು ಅದನ್ನ ಸ್ವತಃ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದರಿಂದ ನಿಮ್ಮ ಬ್ರೈನ್ ನ ಮೆಮೊರಿ ಮಸಲ್ಸ್ ಸದಾ ಆಕ್ಟಿವ್ ಆಗಿರುತ್ತೆ. ನೀವು ಬೇರೆಯವ್ರ ತರ ಆಟೋ ಪೈಲಟ್ ಮೋಡಲ್ಲಿ ನಡೆಯೋದಿಲ್ಲ. ಬದಲಿಗೆ ನೀವು ತುಂಬಾ ಎಫಿಷಿಯಂಟ್ ಮತ್ತೆ ಎಫೆಕ್ಟಿವ್ ಆಗಿರ್ತೀರಾ. ಸ್ನೇಹಿತರೆ, ಈ ಬ್ರೈನ್ ಎಕ್ಸರ್ಸೈಸ್ ನ ಕಂಟಿನ್ಯೂಸ್ಲಿ 7 ಡೇಸ್ ಪ್ರಾಕ್ಟೀಸ್ ಮಾಡಿ ಅದರ ಪರಿಣಾಮನ ನೀವೇ ಬಂದು ತಿಳಿಸ್ತೀರಾ. ಮತ್ತೆ ಬ್ರೈನ್ ಟ್ರಿಕ್ಸ್ ನ ಸೆಕೆಂಡ್ ಪಾರ್ಟ್ ಬೇಕಿದ್ದಲ್ಲಿ ನನಗೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡೋದನ್ನ